26ಕ್ಕೆ 200ಕ್ಕೂ ಹೆಚ್ಚು ಪುಟಗಳಿದೆ, ಡಾಕ್ಯುಮೆಂಟ್ಸ್ ಇದೆ, ಸಬ್ಮಿಟ್ ಮಾಡಿದ್ದಾರೆ. ಏನು ಅಂತ ಗೊತ್ತಿಲ್ಲ. ನಮ್ಮ ಚೀಫ್ ಸೆಕ್ರೆಟರಿ ಡೀಟೇಲ್ ಆಗಿ ರಿಪ್ಲೈ ಮಾಡಿದ್ದಾರೆ, ಖುದ್ದಾಗೆ. ಎಲ್ಲ ಅವ್ರದ್ದೇ ಡೇಟ್ ಇದೆ. ಎಲ್ಲದಕ್ಕೂ ಚೀಫ್ ಸೆಕ್ರೆಟರಿ ಬರೆದಿರೋ ರಿಪ್ಲೈಯೂ ಇಲ್ಲಿದೆ, ಗವರ್ನರ್ ಕಳಿಸಿರೋ ಲೆಟ್ರು ಇದೆ, ಅಬ್ರಾಮ್ ಫೈಲ್ ಮಾಡಿರೋಂಥ ಏನು ಒಂದು ಕಂಪ್ಲೇಂಟು ಇನ್ಫಾರ್ಮೇಷನ್ನು ಅದು ಇದೆ. ಹೌ ಕ್ಯಾನ್ ವಿತಿನ್ 2-3 hours, ನಾಟ್ ಇವನ್ 2-3 hours, ಇಟ್ ಹ್ಯಾಸ್ ರೀಚ್ ದಿ ಚೀಫ್ ಮಿನಿಸ್ಟರ್ಸ್ ಆಫೀಸ್. ಇದು ನಮಗೆ ಅರ್ಥ ಆಗಲಿಕ್ಕೆ ಆಗ್ತಾಯಿಲ್ಲ. ಓಕೆ, ನಮ್ಮ CM's ವೈಫ್ ಶ್ರೀಮತಿ ಪಾರ್ವತಿಯವರು, ಅವ್ರ ಬ್ರದರ್, ದಿ ಲ್ಯಾಂಡ್ ವಾಸ್ ಬೀನ್ ಅಕ್ವೈರ್ಡ್. ಯಾರ್ದು? ಇಟ್ ವಾಸ್ ಬೀನ್ ಡಿನೋಟಿಫೈಡ್. ಆಫ್ಟರ್ 5 ವರ್ಷ 6 ವರ್ಷ ಆದಮೇಲೆ ಪರ್ಚೇಸ್ ಮಾಡ್ಕೊಂಡಿದ್ದಾರೆ. ಅದಾದಮೇಲೆ ಅರ್ಶಿನ ಕುಂಕುಮ ಅಂತ ಅಂದ್ಬಿಟ್ಟು ಆ ತಂಗಿಗೋ ಅಕ್ಕಂಗೋ ಒಂದು ಗಿಫ್ಟ್ ಕೊಟ್ಟಿದ್ದಾರೆ. ಗಿಫ್ಟ್ ಕೊಟ್ಟಾದಂಥ ಜಮೀನಿಗೆ BDA has not acquired that property. Muda has not acquired the property. Muda has encroached the property. So then she came to know that the property has been encroached by the Muda. Muda encroach ಮಾಡ್ಕೊಂಡಿದೆ ಅಂದಮೇಲೆ ತಿರ್ಗಾ ಹೋಗಿ ಮೂಡಾಗಿ ಹೇಳಿದ್ದಾರೆ, ನೀವು ಇಲ್ಲೀಗಲ್ ಆಗಿ ನನ್ನ ಪ್ರಾಪರ್ಟಿ ಎನ್ಕ್ರೋಚ್ ಮಾಡಿದ್ದೀರಿ, ನನಗೆ ಪರಿಹಾರ ಕೊಡಿ ಅಂತ ಹೇಳಿದ್ದಾರೆ. ಅವ್ರ ಕೈಯಲ್ಲಿ ಅಷ್ಟೊತ್ತಿಗೆ ಏನು ಮಾಡಿದ್ದಾರೆ, ಸೈಟನ್ನು ಹಂಚ್ಬಿಟ್ಟಿದ್ದಾರೆ. ಬೇರೆಯವ್ರಿಗೆಲ್ಲ ಸೈಟ್ ಹಂಚ್ಬಿಟ್ಟಿದ್ದಾರೆ. ಸೈಟ್ನ ವಾಪಸ್ಸು ಕ್ಯಾನ್ಸಲ್ ಮಾಡಬೇಕಾದ್ರೆ, ತಿರ್ಗಾ ಮಾಡಬೇಕಾದ್ರೆ ದಿರ್ ಇಸ್ ಎ ಲಾಟ್ ಆಫ್ ಲೀಗಲ್ ಪ್ರೊಸೀಡಿಂಗ್ಸ್. ಹಂಚಿರೋ ಸೈಟ್ನ, ರಿಜಿಸ್ಟ್ರೇಷನ್ ಸೈಟ್ನ ಎಲ್ಲ ಮಾಡೋಕ್ಕೆ ಭಾಳ ಕಷ್ಟ. ಬೇರೆ ಖಾಲಿ ಇತ್ತು ಅಂತಂದರೆ ಬೇಕಾದ್ರೆ ವಾಪಸ್ ಕೊಡ್ಬೋದಾಗಿತ್ತು. ಥರ್ಡ್ ಪಾರ್ಟಿ ರೈಟ್ಸ್ ಕ್ರಿಯೇಟ್ ಆಗಿಬಿಟ್ಟಿದೆ. ಥರ್ಡ್ ಪಾರ್ಟಿ ರೈಟ್ ಕ್ರಿಯೇಟ್ ಆದಮೇಲೆ ಕೋರ್ಟ್ಗೆ ಹೋಗಬೇಕು. ದೇರ್ ಆರ್ ವೇರಿಯಸ್ ಜಡ್ಜ್ಮೆಂಟ್ ಇನ್ ದಿ ಸುಪ್ರೀಂ ಕೋರ್ಟ್ ಅಂಡ್ ದಿ ಹೈಕೋರ್ಟ್. ಇಂಥ ಸಂದರ್ಭದಲ್ಲಿ ಅವ್ರಿಗೆ ನೀವು ಏನು ಜಾಗ ಕಳ್ಕೊಂಡಿದ್ದಾರೆ ಆ ಜಾಗನ ನೀವು ವಾಪಸ್ ಕೊಡಬೇಕು ಅಂತೇಳಿ. ಅದಾದಮೇಲೆ ಶ್ರೀಮತಿ ಪಾರ್ವತಿಯವರು ಒಂದು ಅರ್ಜಿ ಕೊಟ್ಟಿದ್ದಾರೆ. ತಿರ್ಗಾ ಮೂಡ ಅವರು, ಅವ್ರಿಗೆ ಅರ್ಥ ಆಗಿದೆ ನಾವು ತಪ್ಪು ಮಾಡಿದ್ದೀವಿ ಅಂತ. ಸೊ ಬಂದು ರಿಕ್ವೆಸ್ಟ್ ಮಾಡಿದ್ದಾರೆ. ಇಬ್ಬರು ಬೂಡ ಆ್ಯಂಡ್ ಪಾರ್ವತಿ ಬೋತ್ ಹ್ಯಾವ್ ಎಂಟರ್ಡ್ ಟು ಎನ್ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ದಟ್ ಇಲ್ಲ ಆಯಿತು, ನಾವು ನಿಮಗೆ 50-50, ಇಲ್ಲ ನನಗೆ ಇಷ್ಟೇ ಕೊಡಿ ಅಂತ ಅವ್ರು ಕೇಳ್ಕೊಂಡಿದ್ರು. ಇಲ್ಲ ಕೊಡೋಕ್ಕಾಗಲ್ಲ ತಾಯಿ, ದಯವಿಟ್ಟು 50-50 ಸ್ವೀಕಾರ ಮಾಡಿ ಅಂತೇಳಿ ಮೂಡಾರವರ ರಿಕ್ವೆಸ್ಟ್ ಮೇಲೆ ಶಿ ಹ್ಯಾಸ್ ರಿಲಿಂಕ್ವಿಶ್ ದಿ ಪ್ರಾಪರ್ಟಿ ಟು ಮೂಡ. ಅದಾದಮೇಲೆ ಕೊನೆಗೆ ಅವರು ಒಂದು ತೀರ್ಮಾನ ಮಾಡ್ಕೊಂಡಿದ್ದಾರೆ ಮೂಡಾರು. ಆಲ್ ಪಾರ್ಟಿ ಲೀಡರ್ಸ್ ಆರ್ ದೇರ್. ಇಟ್ ಈಸ್ ಇನ್ ಎ BJP ಗೌರ್ಮೆಂಟ್. ಸಿದ್ದರಾಮಯ್ಯ ವಾಸ್ ನಾಟ್ ಇನ್ ಪವರ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್. ಇಲ್ಲ ಅರ್ಜಿ ಕೊಟ್ಟಾಗಲಿ, ಇಲ್ಲ ಯಾವುದಾದ್ರು ಮಂಜೂರಾತಿ ಆ ಸಂದರ್ಭದಲ್ಲಿ ಅಧಿಕಾರದಲ್ಲಿ ಇದ್ದಾಗ ಆಗಿಲ್ಲ. BJP ಗೌರ್ಮೆಂಟ್ ಇದ್ದಂಥ ಸಂದರ್ಭದಲ್ಲಿ ಎಲ್ಲ ಪಾರ್ಟಿಯವರು ಇದ್ಕೊಂಡು, ಯಾರೋ ಇಬ್ಬರು ಮಾತ್ರ ನಮ್ಮ ಪಾರ್ಟಿ ಮೆಂಬರ್ಸ್, ಮಿಕ್ಕಿದ್ದವರೆಲ್ಲ ಅಪೋಸಿಷನ್ ಪಾರ್ಟಿ ಮೆಂಬರ್ಸ್ ಇದ್ದಾರೆ. GT ದೇವೇಗೌಡರು ಇದ್ದಾರೆ, ರಾಮದಾಸ್ ಇದ್ದಾರೆ, BJP ಗೌರ್ಮೆಂಟ್ ಇದ್ದಾರೆ, BJP ಮೂಡಾ ಚೇರ್ಮನ್ ಇದ್ದಾರೆ, ಅವರೆಲ್ಲ ಇದ್ದಾರೆ. ಅವರೆಲ್ಲ ಇದ್ದಂಥ ಸಂದರ್ಭದಲ್ಲಿ ತೀರ್ಮಾನ ಆಗಿದೆ, ಅನ್ಯಾಯ ಆಗಿದೆ, ಈ ಹೆಣ್ಮಗಳಿಗೆ ಅನ್ಯಾಯ ಆಗಿದೆ, ಅವ್ರು ಕೊಡಬೇಕು, ನಾವು ಕೊಡೋಕ್ಕಾಗಲ್ಲ. ಈ ದೇಶದಲ್ಲಿ ಕಾನೂನಿದೆ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದೆ. ನಾನು ಇಲ್ಲೇ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ನ ನಾನು ಓದ್ತೀನಿ. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟು ನೀವು 60-40 ಕೊಡೋಕ್ಕಾಗಲ್ಲ. ಅವ್ರು ಯಾರೋ ಮೈಸೂರಲ್ಲೇ ಒಂದು ಅರ್ಜಿ ಹಾಕ್ಕೊಂಡಿದ್ದಾನೆ, ನನಗೆ 60-40 ಬೇಡ ಅಂತ. ಸುಪ್ರೀಂ ಕೋರ್ಟೇ ಒಂದು ಡೈರೆಕ್ಷನ್ ಇಶ್ಯೂ ಮಾಡ್ತಾರೆ ಮೂಡಾಗೆ. ಏನಂತ ಅಂದರೆ, ದಿಸ್ ರೆಸ್ಪಾಂಡೆಡ್ ಬಿ ಗಿವನ್ 50% ಆಫ್ ದಿ ಡೆವಲಪ್ಡ್ ಏರಿಯಾ ಅಗೇನ್ಸ್ಟ್ 40%. ಅಂದರೆ 40% ಕೊಡಬೇಕು ಅಂದ ತಕ್ಷಣ ಅವನು ಕೇಸ್ಗೆ ಹೋದ ತಕ್ಷಣ ಇಲ್ಲ ಅವನಿಗೆ 50% ಅಂತ ಅಂದ್ಬಿಟ್ಟು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇಲ್ಲಿದೆ. ಇಂಥದ್ದು ಬೇಕಾದಷ್ಟು ಜಡ್ಜ್ಮೆಂಟ್ ಇದೆ. ಮತ್ತು ಅರ್ಬನ್ ಡೆವಲಪ್ಮೆಂಟ್ ಅವರು ಕಾನೂನು ಮಾಡ್ಕೊಂಡಿದ್ದಾರೆ, ಇದು ರೆಸಲ್ಯೂಷನ್ ಮಾಡ್ಕೊಂಡಿದ್ದಾರೆ, ಲಾ ಮಾಡ್ಕೊಂಡಿದ್ದಾರೆ, ಇದನ್ನು ಬೈಲಾ ಮಾಡ್ಕೊಂಡಿದ್ದಾರೆ. ಆ ಬೈಲಾ ಹ್ಯಾಸ್ ಬಿನ್ ಸ್ಟ್ಯಾಂಪ್ಡ್ ವಿತ್ ಎನ್ ಆ್ಯಕ್ಟ್. ಕಾನೂನು ಇದೆ, ಈ ರೀತಿ ಹಿಂಗೆ ಮಾಡ್ಕೋಬೋದು. ನಮ್ಮಲ್ಲೂ ಇದೆ, ಈ ಬೆಂಗಳೂರಲ್ಲೂ ಇದೆ, 60-40 ಸ್ಕೀಮ್ ಇದೆ, 50-50 ಸ್ಕೀಮ್ ಇದೆ. ಆಮೇಲೆ ಏನಾದ್ರು ನಾವು ಇಲ್ಲೀಗಲ್ ಆಗಿ ಎನ್ಕ್ರೋಚ್ ಮಾಡಿದರೆ 100% ಕೊಡುವಂಥ ಒಂದು ಅವಕಾಶ ಇದೆ. ಅದನ್ನು ಮಾಡಿ ಮೂಡಾಗೆ ಶಿ ಹ್ಯಾಸ್ ಹ್ಯಾಂಡ್ ಓವರ್ ದಿ ಪ್ರಾಪರ್ಟಿ. ಆದಮೇಲೆ ಅವರು ಸೈಟ್ನ ಕೊಟ್ಟಿದ್ದಾರೆ. ಶಿ ಹ್ಯಾಸ್ ನಾಟ್ ಆಸ್ಟ್, ಅವ್ರು ಕೇಳಿಲ್ಲ ಇಂಥ ಕಡೆನೇ ಕೊಡಿ, ಇಂಥ ಮಾಡಿ ಅಂತ ಹೇಳಿಲ್ಲ. ಮೂಡಾರವರು ತೀರ್ಮಾನ ಮಾಡಿ ಕೊಟ್ಟಿದ್ದಾರೆ. ವಾಟ್ ಇಲ್ಲಿಗಲ್ ಶಿ ಹ್ಯಾಸ್ ಡನ್? ಇವೇನು ಚೀಫ್ ಮಿನಿಸ್ಟರ್ ಸೈನ್ ಹಾಕಿದ್ರಾ?
ಇಲ್ಲ ಇನ್ಫ್ಲೂಯೆನ್ಸ್ ಮಾಡಿದ ದಾಖಲೆ ಈಸ್ ಶಿ ನಾಟ್ ಎನ್ ಇಂಡಿವಿಜುವಲ್ ಲೇಡಿ ಆ್ಯಸ್ ಶಿ ಡಸಂಟ್ ರೈಟ್ ಏನೊಬ್ಬ ಅಣ್ಣ ಕೊಟ್ಟಿದ್ದಂಥ ಜಮೀನ ತೆಗೆದುಕೊಳ್ಳೋಕ್ಕೆ ಹಕ್ಕಿಲ್ವಾ ಇಲ್ಲ ಯಾರ್ದಾರು ಜಮೀನು ಎನ್ಕ್ರೋಚ್ ಮಾಡ್ಕೊಂಡಿದ್ರಾ ತಾನು ಕಳ್ಕೊಂಡದ್ದನ್ನ ನಾನು ಕೇಳ್ಕೊಳೋದು ಬರಲು ತನ್ನ ಮಕ್ಳಿಗೋ ತನ್ನ ಫ್ಯಾಮಿಲಿಗೋ ರಕ್ಷಣೆ ಮಾಡೋಕ್ಕೆ ಸರ್ಕಾರಕ್ಕೆ ಮೂಡಾಗಿ ಕೇಳ್ಕೊಂಡಾಗ ಅದು ವಾಲಂಟಿಯರಾಗಿ ತಿರ್ಗಾ ಬಿಟ್ಕೊಟ್ಬಿಟ್ಟು ತಿರ್ಗಾ ಕಾಂಪನ್ಸೇಷನ್ ಕೊಡಿ ಅಂತ ಕೇಳೋದು ತಪ್ಪ ಏನೊಂದು ದೊಡ್ಡ ಅಪರಾಧ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಆಗಿದೆ.